ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್. ದೂರು ಕೊಟ್ಟರು ಕೂಡ ಕ್ರಮ ಕೈಗೊಳ್ಳದ ಪೊಲೀಸರು. ಪೊಲೀಸ್ ಕಮಿಷನರ್ ಭೇಟಿಯಾದ ದರ್ಶನ್ ಪತ್ನಿ. ಪೊಲೀಸರ ನಡೆ ಬಗ್ಗೆ ದಚ್ಚು ವಿಜಯಲಕ್ಷ್ಮಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ದೂರು ಕೊಟ್ಟರು ಈವರೆಗೆ ಯಾರೂ ಕೂಡ ಬಂಧನವಾಗಿಲ್ಲ. ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ, ಬೆಳವಣಿಗೆಗಳು ಆಗಿಲ್ಲ. ನಮ್ಮ ಕಾನೂನಿನ ಮೇಲೆ ನನಗೆ ತೀವ್ರ ನಂಬಿಕೆ ಇತ್ತು. ಈಗಿನ ಬೆಳವಣಿಗೆ ಬಳಿಕ ನಂಬಿಕೆಯೇ ಪ್ರಶ್ನಾರ್ಹವಾಗಿದೆ. ನನಗೆ ಪ್ರಶ್ನಾರ್ಹ ಕಾಣಿಸ್ತಾ ಇದೆ. ಅಲ್ಲಿ ಮತ್ತೋರ್ವ ಮಹಿಳೆಯ ದೂರಿನ ಮೇಲೆ ಶೀಘ್ರ ಕ್ರಮವನ್ನ ತೆಗೆದುಕೊಳ್ಳೋಕೆ ರೆಡಿಯಾಗಿದ್ದಾರೆ. ನಾನು ದೂರು ಕೊಟ್ಟರು ಕೂಡ ಕ್ರಮ ಕೈಗೊಂಡಿಲ್ಲ. ನನ್ನ ದೂರಿಗೆ ಯಾವುದೇ ಬೆಲೆ ಇಲ್ವಾ ಅಂತ ವಿಜಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ವಿಚಾರದಲ್ಲಿ ಪೊಲೀಸರಿಂದ ತಾರತಮ್ಯ ಕಾಣಿಸ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಶ್ಲೀಲ ಮೆಸೇಜ್ಗಳ ಒಂದು ಸ್ಕ್ರೀನ್ ಶಾಟ್ಗಳನ್ನ ತೆಗೆದುಕೊಂಡು ವಕೀಲರ ಮುಖಾಂತರ ಕಮಿಷನರ್ ಆಫೀಸ್ಗೆ ಹೋಗಿ ದೂರನ್ನ ದಾಖಲು ಮಾಡ್ತಾರೆ. ಆದರೆ ಇದುವರೆಗೆ ಯಾವುದೇ ತರದಂತಹ ಒಂದು ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನುವಂಥ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಾನು ದೂರು ಕೊಟ್ಟೆ ಎಷ್ಟು ದಿನಗಳು ಕಳೀತು, ಆದರೂ ಕೂಡ ಒಂದು ರೀತಿಯಾಗಿ ಯಾರನ್ನೂ ಕೂಡ ಬಂಧಿಸಿಲ್ಲ, ಇದ್ರ ಬಗ್ಗೆ ವಿಚಾರಣೆಯನ್ನು ನಡೆಸಿಲ್ಲ. ನನಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ರೀತಿಯಾಗಿ ನಂಬಿಕೆ ಇತ್ತು. ಆ ನಂಬಿಕೆ ಕೂಡ ಈಗ ಒಂದು ರೀತಿಯಾಗಿ ಇಲ್ವಾ, ನಮಗೆ ಕೂಡ ಕಳೆದುಕೊಳ್ಳುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ದೂರು ಕೊಟ್ಟರು ಸಹಿತ ಈವರೆಗೆ ಯಾರ ಬಂಧನ ಕೂಡ ಆಗಿಲ್ಲ. ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆ ಕೂಡ ಅಲ್ಲಿ ಕಾಣಿಸ್ತಿಲ್ಲ. ನಮ್ಮ ಕಾನೂನಿನ ಮೇಲೆ ನನಗೆ ತೀವ್ರ ನಂಬಿಕೆ ಇತ್ತು, ಆದರೆ ಈ ನಂಬಿಕೆಯನ್ನು ಉಳಿಸ್ಕೊಳ್ತಿಲ್ವಾ ಈ ಒಂದು ಪೊಲೀಸ್ ಇಲಾಖೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಳಿಕ ಮತ್ತೋರ್ವ ಮಹಿಳೆಯ ದೂರಿನ ಮೇಲೆ ಶೀಘ್ರ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಾನು ದೂರು ಕೊಟ್ಟರು ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ. ಇನ್ನು ಅದೇ ರೀತಿಯಾಗಿ ವಕೀಲರ ಮುಖಾಂತರ ಬಂದು ಕಮಿಷನರ್ ಆಫೀಸಿಗೆ ದೂರನ್ನು ದಾಖಲಿಸ್ತಾರೆ. ಆದರೆ ಇದುವರೆಗೆ ಯಾವುದೇ ಥರದಂಥ ಆ್ಯಕ್ಷನ್ನ ತೆಗೆದುಕೊಂಡಿಲ್ಲ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.